ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕ್ಷೇತ್ರ ಶಿಕ್ಷಣ ಅಧಿಕಾರಿ ಶ್ರೀ ಆಂಜನೇಯ KR ಅವರ ಅಭಿನಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಮಾನ್ಯ CEO ಸಾಹೇಬರು ಹಾಗೂ DDP ಹಿರೇಮಠ್ ಮತ್ತು ಅನೇಕ ಅಧಿಕಾರಿಗಳು, ಹಿತೈಷಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಅವರ ಸ್ನೇಹಿತರ ಬಳಗ ಮತ್ತು ಪ್ರೊಫೆಸರ್ ಕೋಲ್ಕಾರ್ ಸರ್, ಪಾಟೀಲ್ ಸರ್, ನಂದಗಾಮಿ ಸರ್ ಎಲ್ಲರೂ ಸೇರಿ ಅತಿ ದೊಡ್ಡ ಅಭಿನಂದನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಹಾಡಿನೊಂದಿಗೆ ನೃತ್ಯ ಮಾಡಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಭೋಜನ ವ್ಯವಸ್ಥೆಯ ಜೊತೆಗೆ ಶ್ರೀ ಆಂಜನೇಯ ಸರ್ ಅವರಿಗೆ ಹೃದಯಪೂರ್ವಕ ಅಭಿನಂದನಾ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮದ ಉದ್ಘಾಟಕರು ಸನ್ಮಾನ್ಯ ಶ್ರೀ ರಾಹುಲ್ ಸಿಂಧೆ ಸರ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಬೆಳಗಾವಿ. ಅಧ್ಯಕ್ಷರು ಸನ್ಮಾನ್ಯ ಡಾಕ್ಟರ್ ಸಾಯಿಬಣ್ಣ ತಳವಾರ್, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಬೆಳಗಾವಿ. ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ MJ ವೃಷಭೇಂದ್ರಯ್ಯ, ವಿಭಾಗೀಯ ಕಾರ್ಯದರ್ಶಿಗಳು ಹಾಗೂ ಪದನಿಮಿತ್ತ ನಿರ್ದೇಶಕರು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಳಗಾವಿ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಡಾಕ್ಟರ್ ಸರ್ಜು ಕಾಟ್ಕರ್, ಅಧ್ಯಕ್ಷರು ಡಾಕ್ಟರ್ ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ. ಸನ್ಮಾನ್ಯ ಶ್ರೀ ರವಿ ಎಸ್ ಕೋಟಾರ್, ಗಸ್ತಿ ಸಾಹಿತಿಗಳು, ರಂಗಕರ್ಮಿಗಳು, ವಿಶ್ರಾಂತ ಉಪ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಶ್ರೀಮತಿ ಲೀಲಾವತಿ ಹಿರೇಮಠ್, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ. ಡಾಕ್ಟರ್ FM ನದಾಫ್, ಉಪನಿರ್ದೇಶಕರು, ಉನ್ನತ ಶಿಕ್ಷಣ ನಿರ್ದೇಶನಾಲಯ ಗೋವಾ ಸರ್ಕಾರ. ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ಸಿಂದಗಿ, ಉಪನಿರ್ದೇಶಕರು, ಪ್ರಾಂಶುಪಾಲರು, ಡಯಟ್ ಮನ್ನೂರ್ ಬೆಳಗಾವಿ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ವಿವಿಧ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದರು. ಕಾರ್ಯಕ್ರಮ ನಿರೂಪಣೆಯನ್ನು ಶ್ರೀ ಬಸವರಾಜ್ ಕುಪ್ಪಸ್ಗೌಡರ್, ಅದೇ ರೀತಿ ಸ್ವಾಗತ ಭಾಷಣ ಡಾಕ್ಟರ್ ದಾನಮ್ಮ ಜಳಕಿ, ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, ಗ್ರಾಮೀಣ ವಲಯ ಬೆಳಗಾವಿ. ವಂದನಾರ್ಪಣೆ ಶ್ರೀ ಬಡಗೇರ್ ಶಿಕ್ಷಣ ಸಂಸ್ಥೆ ಸಂಯೋಜಕರು, ಗ್ರಾಮೀಣ ಬೆಳಗಾವಿಯವರು ನೆರವೇರಿಸಿದರು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಿಮ್ಮ ಕಾಯ ಸದೃಢವಿರಲಿ, ಕಾಯಕ ಎಂಬುದು ನಿರಂತರವಿರಲಿ, ವಿವಿಧ ಕ್ಷೇತ್ರದಲ್ಲಿ ನಿಮ್ಮ ಸೇವೆ ಸದಾ ಮುಂಚಿನಲ್ಲಿರಲಿ, ಹೆಚ್ಚು ಗುರುತು ಮೂಡಿಸಿ ನಿಮ್ಮ ಅರ್ಥಪೂರ್ಣವಾದಂಥ ಭೌಗೋಳೀಕರಣ ಸುಂದರ ಈ ಸಮಾರಂಭ. ಬಹುಶಃ ಈ ಸಮಾರಂಭದ ನನ್ನ ಕುರಿತು ಇಷ್ಟೊಂದು ವೈಭವೀಕರಣ ಇಷ್ಟೊಂದು ಬೃಹತ್ವಾಗಿ ಆಗುತ್ತೆ ಅಂತ ಬಹುಶಃ ನಾನು ಊಹಿಸಿರಲಿಲ್ಲ. ನಿಮ್ಮ ಮುಂದೆ ನಿಂತು ಮಾತನಾಡಲು ಕೂಡ ನನಗೆ ಅಷ್ಟು ಶಕ್ತಿ ಇಲ್ಲ. ಯಾಕಂದರೆ ಅಷ್ಟೊಂದು ನನ್ನನ್ನು ಆ ಮಟ್ಟಕ್ಕೆ ತಗೊಂಡೋಗಿ ನೀವು ಕೊಡಿಸಿದ್ರಿ. ನೀವು ಆದರೂ ಒಂದು ಔಪಚಾರಿಕವಾಗಿ ಈ ಸಮಾರಂಭನ ಕುರಿತು ಒಂದೆರಡು ಮಾತು ಮಾತಾಡಬೇಕಾದ್ರೆ ನನ್ನ ಬಗ್ಗೆ, ನನ್ನ ಸಮಾರಂಭ ಬಗ್ಗೆ ನಾನು ಮಾತನಾಡಬೇಕು ಅಂದಾಗ ನಿಜವಾಗ್ಲೂ ನನ್ನ ಕಾಲಲ್ಲಿ ಶಕ್ತಿ ಇಲ್ಲ. ಬಹುಶಃ
ಅದು ಇನ್ನೂವರೆಗೆ ಕೂತಂಥ ನಿಮ್ಮ ಸಹನೆ, ನೀವು ತೋರಿದಂಥ ಪ್ರೀತಿ, ನೀವು ನನ್ನ ಮೇಲೆ ಇಟ್ಟಂಥ ವಿಶ್ವಾಸ, ಇವತ್ತಿನ ಈ ಸಮಾರಂಭ ಆಗಬೇಕು ಅಂತ ನಮ್ಮ ಎಲ್ಲರ ಕಚೇರಿಯ ಸಿಬ್ಬಂದಿ, ನಮ್ಮ BRC ಸಂಪನ್ಮೂಲಗಳು ಮತ್ತು ನಮ್ಮ ವಿವಿಧ ಸಂಘಟನೆಗಳು ಮತ್ತು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ. ಆತ್ಮೀಯ ಬಂಧುಗಳೇ, ಈ ದಿನದ ಈ ಸಮಾರಂಭದ ಘನಾಧ್ಯಕ್ಷತೆಯನ್ನು ವಹಿಸಬೇಕಾಗಿದ್ದ ಜನಪ್ರಿಯ ಶಾಸಕರು, ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಬರಲಾಗಲ್ಲ ಅಂತ ಹೇಳಿದರು. ಅವರು ಕೂಡ ನನಗೆ ಶುಭ ಹಾರೈಕೆ ಕೋರಿದ್ದಾರೆ. ಅವರ PA ಅವರು ಫೋನ್ ಮಾಡಿ ನನಗಿಲ್ಲ ಮೇಡಮ್, ಅವರು ನಿಮಗೆ ಪ್ರತ್ಯೇಕವಾಗಿ ಮತ್ತೆ ನಿಮ್ಮನ್ನು ಕರೆಸ್ಕೊತೀನಿ ಅಂತ ಹೇಳಿದರು. ತುಂಬ ಸಂತೋಷ. ಅವ್ರಿಗೆ ನಾನು ಅನಂತ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿ ಈಗ ತಾನೇ ಜಂಗಲಿ ಸಾಹೇಬರು, ನಿನ್ನೆ ಸಾಹೇಬರು ಸನ್ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಸಚಿವರು ಫೋನ್ ಮಾಡಿಬಿಟ್ಟು ಇಲ್ಲ ನನಗೆ ಬರೋಕ್ಕೆ ಇಲ್ಲಿ